ಇನ್ನು ಕೆಲವರು ಡೇಟನ್ನು ಕೂಡ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ನೋಡಿ. ಜನವರಿ 6ನೇ ತಾರೀಕು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಇಕ್ಬಾಲ್ ಹುಸೇನ್ ಭವಿಷ್ಯ ನುಡಿದಿದ್ದಾರೆ. ನಿರಂತರವಾಗಿ ಇಕ್ಬಾಲ್ ಹುಸೇನ್ ಮಾತಾಡ್ತಾನೆ ಇದ್ದಾರೆ ಡಿ ಕೆ ಪರವಾಗಿ. ಡಿ ಕೆ ಶಿವಕುಮಾರ್ ಅವ್ರನ್ನ CM ಮಾಡೋದೇ ನಮ್ಮ ಗುರಿ ಅಂತ ಕೂಡ ಅವರು ಘೋಷಣೆ ಮಾಡಿದ್ದಾರೆ. ಇಕ್ಬಾಲ್ ಹುಸೇನ್ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರೋದು. ಇಕ್ಬಾಲ್ ಹುಸೇನ್ ಆರಂಭದಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಪರವಾಗಿ ಈ ರೀತಿ ಮಾತನಾಡ್ತಾನೆ ಇದ್ದಾರೆ. ಅದೆಲ್ಲ ಆದಮೇಲೆ ಅವ್ರಿಗೆ ನೋಟಿಸ್ ಕೂಡ ಸಿಕ್ತು. ಡೋಂಟ್ ಕೇರ್. ಯಾಕಂದ್ರೆ ಅವ್ರಿಗೆ ಗೊತ್ತು ಏನು ಡಿ ಕೆ ಶಿವಕುಮಾರ್ ನೋಟಿಸ್ ಕೊಟ್ಟರು ಅಂತ ಏನು ಕೋಪದಿಂದ ಕೊಡ್ತಾರಾ, ಪ್ರೀತಿಯಿಂದಲೇ ನೋಟಿಸ್ ಕೊಟ್ಟಿರ್ತಾರೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಬಲಗೈ ಬಂಟ ಅವರು. ಇನ್ನು ಮುಖ್ಯಮಂತ್ರಿಯವರ ಮಗ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾನೆ ಇದ್ದಾರೆ. ಆದರೆ ಅವರಿಗೆ ನೋಟಿಸ್ ಕೊಡೋಕ್ಕೆ ಯಾರಿಂದಲೂ ಕೂಡ ಆಗ್ತಾ ಇಲ್ಲ. ಯಾಕಂದರೆ ಕೊಡಬೇಕಾಗಿರುವಂಥವ್ರು ಡಿ ಕೆ ಅಪ್ಪಿತಪ್ಪಿ ಕೊಡ್ತಾ ಇಲ್ಲ. ಮಾತಾಡ್ತೀನಿ ಅಂತಂತಾನೆ ಹೇಳ್ಕೊಂಡು ಅಡ್ಡಾಡ್ತಾ ಇದ್ದಾರೆ. ಸೊ ಇದು ಬನ್ನಿ ಇಕ್ಬಾಲ್ ಹುಸೇನ್ ಏನು ಹೇಳಿದ್ರು ನೋಡೋಣ. ಬಿಟ್ಕೊಡಿ ಇವತ್ತು ಹೇಳ್ತೀನಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕು, ಅವ್ರಿಗೆ ಅವಕಾಶ ಕೊಡಬೇಕು, ಅವರೊಂದ್ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೀವಿ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂತ 99 ಭಾಗ ಒಂದು ಅವಕಾಶ ಇದೆ. ಜನವರಿ 6 ಏನು ಸರ್ ವಿಶೇಷ? ಏನೋ ಗೊತ್ತಿಲ್ಲ, ಲಕ್ಕಿ ನಂಬರ್ ಶಾಸ್ತ್ರ ಏನಾರು ಕೇಳಿದಿರಾ ಸರ್? ಎಲ್ಲರೂ ಹೇಳ್ತಾ ಇದ್ದಾರೆ ಅದು 6 ಮತ್ತು 9 ಇವೆರಡು. ಇವತ್ತು ಹೇಳ್ತೀನಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕು, ಅವ್ರಿಗೆ ಅವಕಾಶ ಕೊಡಬೇಕು, ಅವರೊಂದ್ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೀವಿ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂತ 99 ಭಾಗ ಒಂದು ಅವಕಾಶ ಇದೆ. ಜನವರಿ 6 ಏನು ಸರ್ ವಿಶೇಷ? ಏನೋ ಗೊತ್ತಿಲ್ಲ, ಲಕ್ಕಿ ನಂಬರ್ ಶಾಸ್ತ್ರ ಏನಾರು ಕೇಳಿದಿರಾ ಸರ್? ಎಲ್ಲರೂ ಹೇಳ್ತಾ ಇದ್ದಾರೆ ಅದು 6 ಮತ್ತು 9 ಇವೆರಡು. ಇವತ್ತು ಹೇಳ್ತೀನಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕು, ಅವ್ರಿಗೆ ಅವಕಾಶ ಕೊಡಬೇಕು, ಅವರೊಂದ್ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೀವಿ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂತ 99 ಭಾಗ ಒಂದು ಅವಕಾಶ ಇದೆ. ಜನವರಿ 6 ಏನು ಸರ್ ವಿಶೇಷ? ಏನೋ ಗೊತ್ತಿಲ್ಲ, ಲಕ್ಕಿ ನಂಬರ್ ಶಾಸ್ತ್ರ ಏನಾರು ಕೇಳಿದಿರಾ ಸರ್? ಎಲ್ಲರೂ ಹೇಳ್ತಾ ಇದ್ದಾರೆ ಅದು 6 ಮತ್ತು 9 ಇವೆರಡು. ಇಕ್ಬಾಲ್ ಇಂಥ ಬಾಲ್ಗಳನ್ನು ಹಾಕ್ತಾನೇ ಇದ್ದಾರೆ, ಭಾಳ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ನಿನ್ನೆನೂ ಕೂಡ ಮಾತಾಡಿದರು. ನಿನ್ನೆ ಮಾತಾಡಿದ್ದೇನು, ಇವತ್ತು ಮಾತಾಡಿದ್ದೇನು, ಮತ್ತೊಂದ್ಸರಿ ತೋರಿಸ್ತೀವಿ ನೋಡಿ. ಶುಭ ನಾನೇ ಕೊಡ್ತಾ ಇದ್ದಿಲ್ಲ, ಹೇಳ್ತಾ ಇದ್ದೇನೆ. ದೇವರ ಎಷ್ಟು ಸಲ ಹೇಳಿ ನಾನು ಅಧಿವೇಶನ ಆದ್ಮೇಲೆ ಆಗ್ತಾರೆ, ಏನು ತಪ್ಪೇನಿದೆ. ನಾನು ಹೇಳ್ತಾ ಇದ್ದೀನಿ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಇದೆ, ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಈಗ ನಾನು ಶುಭ ನಾನೇ ಕೊಡ್ತಾ ಇದ್ದಿಲ್ಲ, ಹೇಳ್ತಾ ಇದ್ದೇನೆ. ದೇವರ ಎಷ್ಟು ಸಲ ಹೇಳಿ ನಾನು ಅಧಿವೇಶನ ಆದ್ಮೇಲೆ ಆಗ್ತಾರೆ, ಏನು ತಪ್ಪೇನಿದೆ. ನಾನು ಹೇಳ್ತಾ ಇದ್ದೀನಿ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಇದೆ, ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಇದು ಇಕ್ಬಾಲ್ ಹುಸೇನ್ ಅವರ ಮಾತು. ಇಕ್ಬಾಲ್ ಹುಸೇನ್ ನಿನ್ನೆನೂ ಕೂಡ ಸ್ಪಷ್ಟವಾಗಿ ಹೇಳಿದ್ರು, ಇವತ್ತು ಕೂಡ ಹೇಳ್ತಾ ಇದ್ದಾರೆ. ಅವರು 2 ಡೇಟನ್ನು ಹೇಳಿದರು. ಜನವರಿ 6ನೇ ತಾರೀಕು, ಅದು ತಪ್ಪಿದ್ರೆ ಜನವರಿ 9ನೇ ತಾರೀಕು. ಇವೆರಡು ಡೇಟ್ಗಳಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂಥದ್ದು ಖಚಿತ ಅನ್ನುವಂಥ ಭವಿಷ್ಯ. ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ನೋಡೋಣ. ಬಹುಶಃ ಇವತ್ತೇ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ, ನಾಳೆ CM ಹೋಗ್ತಾ ಇದ್ದಾರೆ. ಇವತ್ತು ಹೋಗಿ ಡಿ ಕೆ ಇದೆಲ್ಲದರ ಬಗ್ಗೆನೂ ಕೂಡ ಮಾತಾಡ್ತಾರಾ, ನೋಡೋಣ ಏನಾಗ್ಬೋದು ಅನ್ನುವಂಥದ್ದು.